ಇದು CSIR ನೆಟ್ ಎಕ್ಸಾಮ್ ಅಲ್ಲಿ ಕೇಳಿರೋ ಒಂದು ಕ್ವಶನ್. ಏನಂತ CSIR ನೆಟ್ ಎಕ್ಸಾಮ್ ಕೆಮಿಸ್ಟ್ರಿಲಿ ಕೇಳಿದ್ದಾರೆ ಒಂದು ಕ್ವಶನ್. ನಿಮಗೆ ಯಾವ್ದಾದ್ರು ಒಟ್ಟು CSIR ನೆಟ್ JRF ಇದರಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಯಾವ್ದಾದ್ರು ಕ್ವಶನ್ ಡೌಟ್ ಇದ್ರೆ ಈ ಚಾರ್ಟ್ ಈ ನಂಬರ್ಗೆ ನೀವು ಚಾರ್ಟ್ ಮಾಡಿದ್ರೆ ನಾನು ಏನ್ ಮಾಡ್ತೀನಿ ಆ ಕ್ವಶನ್ ಸಾಲ್ವ್ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ್ದಾದ್ರು ಕ್ವಶನ್ ಡೌಟ್ ಇದ್ರೆ. ಸರಿನಾ? ಫಸ್ಟ್ ಅವ್ರು ಏನಂತ ಕೇಳಿದ್ದಾರೆ ಅಂತಂದ್ರೆ, ಫಸ್ಟ್ ಕ್ವಶನ್ ಅವ್ರು ಏನಂತ ಕೇಳಿದ್ದಾರೆ ಅಂತಂದ್ರೆ, ಆಕ್ಸಿಡೇಟಿವ್ ಅಡಿಷನ್ ಅಂಡ್ ರಿಡಕ್ಟಿವ್ ಎಲಿಮಿನೇಷನ್ ಸ್ಟೆಪ್ಸ್ ಆರ್ ಫೇವರ್ಡ್ ಬೈ ಅಂತ ಕೇಳಿದೆ. ಸ್ಟೆಪ್ಸ್ ಆರ್ ಫೇವರ್ಡ್ ಬೈ ಅಂದ್ರೆ ಆಕ್ಸಿಡೇಟಿವ್ ಅಡಿಷನ್ ಮತ್ತೆ ರಿಡಕ್ಟಿವ್ ಎಲಿಮಿನೇಷನ್ ಯಾವ ಒಂದು ಸ್ಟೆಪ್ ನ ಫಾಲೋ ಮಾಡ್ತೇವೆ ಅಂತ ಕೇಳಿದ್ದಾರೆ. ಅದರಲ್ಲಿ ಆಪ್ಷನ್ ಎ ಏನೈತೆ ಅಂದ್ರೆ ಎಲೆಕ್ಟ್ರಾನ್ ರಿಚ್ ಮೆಟಲ್ ಸೆಂಟರ್ ಅಂತಂದ್ರೆ ಸ್ಟಾರ್ಟಿಂಗ್ ಪ್ರಾಡಕ್ಟ್ ಅಂದ್ರೆ ಸ್ಟಾರ್ಟಿಂಗ್ ರಿಯಾಕ್ಟೆಂಟ್ ನಾಟ್ ಎ ಪ್ರಾಡಕ್ಟ್. ಸ್ಟಾರ್ಟಿಂಗ್ ರಿಯಾಕ್ಟೆಂಟ್ ಅಲ್ಲಿ ಮೆಟಲ್ ಎಲೆಕ್ಟ್ರಾನ್ ರಿಚ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಅಂದ್ರೆ ಆಕ್ಸಿಡೇಟಿವ್ ಅಡಿಷನ್ ಅಂಡ್ ರಿಡಕ್ಟಿವ್ ಎಲಿಮಿನೇಷನ್ ಎರಡರಲ್ಲೂ ಮೆಟಲ್ ಸೆಂಟರ್ ರಿಚ್ ಆಗಿರುತ್ತೆ ಅಂತ ಕೇಳಿದ್ದಾರೆ. 1 ಪಾಯಿಂಟ್. ಆಪ್ಷನ್ ಬಿ ಅಲ್ಲಿ ಹೆಂಗ್ ಕೇಳಿದ್ದಾರೆ ಅಂದ್ರೆ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಅಂದ್ರೆ ಅಡಿಷನಲ್ ಮತ್ತೆ ಎಲಿಮಿನೇಷನ್ ಎರಡರಲ್ಲೂ ಡಿಫಿಷಿಯಂಟ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು ಏನ್ ಹೇಳಿದ್ರು, ಆಕ್ಸಿಡೇಟಿವ್ ಅಡಿಷನ್ ಅಲ್ಲಿ ಡಿಫಿಷಿಯಂಟ್ ಇರುತ್ತೆ, ರಿಡಕ್ಟಿವ್ ಎಲಿಮಿನೇಷನ್ ಎಲೆಕ್ಟ್ರಾನ್ ರಿಚ್ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ ಆಕ್ಸಿಡೇಟಿವ್ ಅಡಿಷನ್ ಅಲ್ಲಿ ರಿಚ್ ಇರುತ್ತೆ, ರಿಡಕ್ಟಿವ್ ಎಲಿಮಿನೇಷನ್ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಇರುತ್ತೆ. ಹೆಂಗೆ ಇದು ನಾವು ಫೈಂಡ್ ಔಟ್ ಮಾಡೋದು? ಆಕ್ಸಿಡೇಟಿವ್ ಅಡಿಷನ್ ಅಂದ್ರೆ ಏನು, ರಿಡಕ್ಟಿವ್ ಎಲಿಮಿನೇಷನ್ ಅಂದ್ರೆ ಏನು ಅಂತ ನಮಗೆ ಗೊತ್ತಿಲ್ಲ. ಅಂತದ್ರಲ್ಲಿ ನಾವೀಗ ಅದೊಂದು ಮೆಟಲ್ ಸೆಂಟರ್ಸ್ ಯಾವ್ದಿರುತ್ತೆ, ಸ್ಟಾರ್ಟಿಂಗ್ ಮೆಟೀರಿಯಲ್ ಅಂದ್ರೆ ರಿಯಾಕ್ಟೆಂಟ್ ನ ಮೆಟಲ್ ಸೆಂಟರ್ ಏನಿರುತ್ತೆ ಅದು ಕೇಳಿರೋದೇನು, ಸ್ಟೆಪ್ಸ್ ಆರ್ ಫೇವರ್ಡ್ ಬೈ ಅಂತ ಕೇಳಿದ್ರು. ಅಂದ್ರೆ ಅದ್ರದ್ದು ಸ್ಟಾರ್ಟಿಂಗ್ ಮೆಟಲ್ ಸೆಂಟರ್ ಎಲೆಕ್ಟ್ರಾನ್ ರಿಚ್ ಇರುತ್ತೋ ಅಥವಾ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಇರುತ್ತೋ ಅಂತಂದ್ರೆ ಯಾವ ತರ ನಾವು ಐಡೆಂಟಿಫೈ ಮಾಡೋದು? ಫಸ್ಟ್ ಥಿಂಗ್ ನಾವೇನ್ ತಿಳ್ಕೊಬೇಕಂದ್ರೆ ಆಕ್ಸಿಡೇಟಿವ್ ಅಡಿಷನ್ ಅಂತ ಅಂದ್ರೆ ಏನು? ಆಕ್ಸಿಡೇಟಿವ್ ಅಡಿಷನ್ ಅಂತಂದ್ರೆ ಲಿಗ್ಯಾಂಡ್ ನ ಆಡ್ ಮಾಡ್ತೀವಿ. ಲಿಗ್ಯಾಂಡ್ ನ ಏನ್ ಮಾಡ್ತೀವಿ? ಅಡಿಷನ್ ಮಾಡ್ತೀವಿ. ಅಂದ್ರೆ ಲಿಗ್ಯಾಂಡ್ ನ ಆಡ್ ಮಾಡ್ತೀವಿ. ಸರಿನಾ? ಲಿಗ್ಯಾಂಡ್ ನ ಏನ್ ಮಾಡ್ತೀವಿ? ಆಡ್ ಮಾಡ್ತಾ ಹೋಗ್ತೀವಿ. ಅದೇ ರಿಡಕ್ಟಿವ್ ಎಲಿಮಿನೇಷನ್ ಅಂದ್ರೆ ಎಲಿಮಿನೇಟ್ ಮಾಡೋದು ಅಂದ್ರೆ ಹೊರಗಡೆ ಹಾಕೋದು ಅಂದ್ರೆ ಲಿಗ್ಯಾಂಡ್ ನ ರಿಮೂವ್ ಮಾಡ್ತೀವಿ. ಅದನ್ನ ಏನಂತ ಕರೀತಾರೆ? ರಿಡಕ್ಟಿವ್ ಎಲಿಮಿನೇಷನ್ ಅಂದ್ರೆ ಲಿಗ್ಯಾಂಡ್ ನ ರಿಮೂವ್ ಮಾಡ್ತೀವಿ, ಇಲ್ಲೇ ಮಾಡ್ತೀವಿ ಲಿಗ್ಯಾಂಡ್ ನ ಆಡ್ ಮಾಡ್ತೀವಿ. ಲಿಗ್ಯಾಂಡ್ ಒಳಗಡೆ ಬರ್ಬೇಕಾದ್ರೆ ಒಂದು ಎಲೆಕ್ಟ್ರಾನ್ ಕೊಟ್ಟು ಬರುತ್ತೆ, ಹೊರಗಡೆ ಹೋಗ್ಬೇಕಾದ್ರೆ ಏನ್ ಮಾಡುತ್ತೆ, ಆ ಎಲೆಕ್ಟ್ರಾನ್ ತಕ್ಕೊಂಡು ಹೋಗುತ್ತೆ. ಸರಿನಾ? ಅದು ನ್ಯೂಟ್ರಲ್ ಮೆಥಡ್ ಮತ್ತೆ ಅಯನಿಕ್ ಮೆಥಡ್, ಈ ತರ ಒಂದೆರಡು ಮೆಥಡ್ಸ್ ಇದಾವೆ. ಬಟ್ ನಮಗೆ ಸ್ಟಾರ್ಟಿಂಗ್ ಮೆಟೀರಿಯಲ್ ಏನು ಸ್ಟೆಪ್ಸ್ ಏನ್ ಫಾಲೋ ಮಾಡುತ್ತೆ ಅದಷ್ಟೇ ನಮಗೆ ಸಾಕು. ಅಂದ್ರೆ ಎಲೆಕ್ಟ್ರಾನ್ ರಿಚ್, ಎಲೆಕ್ಟ್ರಾನ್ ಡಿಫಿಷಿಯಂಟ್. ಸೊ ಫಸ್ಟ್ ಥಿಂಗ್ ಆಕ್ಸಿಡೇಟಿವ್ ಅಡಿಷನ್ ಮತ್ತೆ ರಿಡಕ್ಟಿವ್ ಎಲಿಮಿನೇಷನ್. ಅದರಲ್ಲಿ ಆಕ್ಸಿಡೇಟಿವ್ ಅಡಿಷನ್ ಅಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಬಿಟ್ವೀನ್ ಇದಾವೆ. ಏನದಂದ್ರೆ ಫಸ್ಟ್ ಪಾಯಿಂಟ್ ಏನಂತಂದ್ರೆ ಆಕ್ಸಿಡೇಟಿವ್ ಅಡಿಷನ್ ಅಲ್ಲಿ ಯಾವಾಗ್ಲೂ ಎಲೆಕ್ಟ್ರಾನ್ಸ್ ಅಂದ್ರೆ ಮೆಟಲ್ಸ್ ಇರ್ತಾವಲ್ಲ, ಆ ಮೆಟಲ್ಸ್ ಯಾವಾಗ್ಲೂ ಎಲೆಕ್ಟ್ರಾನ್ ರಿಚ್ ಇರ್ತವೆ. ಏನಿರ್ತವೆ? ಎಲೆಕ್ಟ್ರಾನ್ ರಿಚ್ ಮೆಟಲ್ ಇರ್ತವೆ. ಇದೇ ಫಸ್ಟ್ ಪಾಯಿಂಟ್. ಅಂದ್ರೆ ಇದರಲ್ಲಿ ಎಲೆಕ್ಟ್ರಾನ್ ರಿಚ್ ಇರ್ತವೆ. ಯಾಕೆ ರಿಚ್ ಇರುತ್ತೆ, ಯಾಕೆ ಎಲೆಕ್ಟ್ರಾನ್ ಡಿಫಿಷಿಯಂಟ್? ಇದರಲ್ಲಿ ರಿಡಕ್ಟಿವ್ ಎಲಿಮಿನೇಷನ್ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಇರುತ್ತೆ. ಇದರಲ್ಲಿ ಯಾಕೆ ರಿಚ್ ಐತೆ, ಇದರಲ್ಲಿ ಯಾಕೆ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಐತೆ ಅಂತಂದು ಒಂದು ಎಕ್ಸಾಂಪಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಎಲೆಕ್ಟ್ರಾನ್ ಡಿಫಿಷಿಯಂಟ್ ಇರುತ್ತೆ. ಎಲೆಕ್ಟ್ರಾನ್ ಏನಿರುತ್ತೆ? ಡಿಫಿಷಿಯಂಟ್ ಮೆಟಲ್ ಇರುತ್ತೆ. ಒಂದ್ ಥಿಂಗ್ ಏನಂತಾರೆ ಇಲ್ಲಿ ಏನಂತ ಹೇಳಿದೀನಿ, ಎಲೆಕ್ಟ್ರಾನ್ ಡಿಫಿಷಿಯಂಟ್ ಇರುತ್ತೆ. ಸೊ ಇಲ್ಲಿ ಆಪ್ಷನ್ ಸಿಗ್ತಾ? ಆಕ್ಸಿಡೇಟಿವ್ ಅಡಿಷನ್ ಅಲ್ಲಿ ಏನಂತ ಹೇಳಿದೀನಿ? ಎಲೆಕ್ಟ್ರಾನ್ ರಿಚ್ ಅಂತ ಹೇಳಿದೆ. ಸೊ ರಿಡಕ್ಟಿವ್ ಎಲಿಮಿನೇಷನ್ ಅಲ್ಲಿ ಏನಂತ ಹೇಳಿದೀನಿ? ಎಲೆಕ್ಟ್ರಾನ್ ಡಿಫಿಷಿಯಂಟ್ ಇರುತ್ತೆ ಇಲ್ಲಿ ಸ್ಟಾರ್ಟಿಂಗ್ ಮೆಟೀರಿಯಲ್ ಅಲ್ಲಿ. ಸೊ ಆಪ್ಷನ್ ಯಾವ್ದಾಗಿರುತ್ತೆ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಒಂದು ಸ್ವಲ್ಪ ಡಿಫ್ರೆನ್ಸ್ ಬಿಟ್ವೀನ್ ಇದ್ದಾವೆ, ಅವು ಅದ್ರ ಮೇಲೆ ಸಹಿತ ಕ್ವಶನ್ಸ್ ಕೇಳ್ಬೋದು. ಸೊ ಫಸ್ಟ್ ಡಿಫ್ರೆನ್ಸ್ ಬಿಟ್ವೀನ್. ಸೆಕೆಂಡ್ ಡಿಫ್ರೆನ್ಸ್ ಬಿಟ್ವೀನ್ ಏನಂದ್ರೆ ಇದ್ರದ್ದು ಸ್ಟಾರ್ಟಿಂಗ್ ಮೆಟೀರಿಯಲ್ದು ಆಕ್ಸಿಡೇಷನ್ ಸ್ಟೇಟ್ ಏನಿರುತ್ತೆ ಕಮ್ಮಿ ಇರುತ್ತೆ. ಸ್ಟಾರ್ಟಿಂಗ್ ಮೀನ್ಸ್ ರಿಯಾಕ್ಟೆಂಟ್ ಆಕ್ಸಿಡೇಷನ್ ಸ್ಟೇಟ್ ಲೋ ಇರುತ್ತೆ. ಮೆಟಲ್ ಇನ್ ಲೋ ಆಕ್ಸಿಡೇಷನ್ ಸ್ಟೇಟ್.
ಲೋ ಆಕ್ಸಿಡೇಷನ್ ಸ್ಟೇಟ್. ದೆನ್ ಎರಡನೇ ಪಾಯಿಂಟ್, ಇದರಲ್ಲಿ ಸ್ಟಾರ್ಟಿಂಗ್ ರಿಯಾಕ್ಟೆಂಟ್ ಅದರದ್ದು ಮೆಟಲ್ ಯಾವ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರುತ್ತೆ ಅಂದ್ರೆ ಮೆಟಲ್ ಇನ್ ಹೈ ಆಕ್ಸಿಡೇಷನ್ ಸ್ಟೇಟ್. ಮೆಟಲ್ ಇನ್ ಹೈ ಆಕ್ಸಿಡೇಷನ್ ಸ್ಟೇಟ್. ಹೈ ಆಕ್ಸಿಡೇಷನ್ ಸ್ಟೇಟ್. ಇದು ಎರಡು ಡಿಫ್ರೆನ್ಸ್ ಬಿಟ್ಟಾಯ್ತು. ಈಗ ಮೂರನೇ ಡಿಫ್ರೆನ್ಸ್ ಬಿಟ್ವೀನ್ ಏನು ಅಂದ್ರೆ ಪ್ರಾಡಕ್ಟ್ ಅಲ್ಲಿ ಏನಾಗಿರುತ್ತೆ, ಪ್ರಾಡಕ್ಟ್ ಅಲ್ಲಿ ಮೆಟಲ್ದು ಆಕ್ಸಿಡೇಷನ್ ಸ್ಟೇಟ್ ಹೈ ಇರುತ್ತೆ. ಇಲ್ಲಿ ಮೆಟಲ್ದು ಆಕ್ಸಿಡೇಷನ್ ಸ್ಟೇಟ್ ಹೈ ಇರುತ್ತೆ ಅಂದ್ರೆ ಇನ್ಕ್ರೀಸ್ ಆಗುತ್ತೆ. ಇದರಲ್ಲಿ ಮೆಟಲ್ದು ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಪ್ರಾಡಕ್ಟ್ ಅಲ್ಲಿ ಮೆಟಲ್ ಇನ್ ಲೋ ಆಕ್ಸಿಡೇಷನ್ ಸ್ಟೇಟ್. ನಾಲ್ಕನೇ ಪಾಯಿಂಟ್, ಏನಂತ ಹೇಳಿದ್ರೆ ಮೆಟಲ್ ಇನ್ ಹೈ ಆಕ್ಸಿಡೇಷನ್ ಸ್ಟೇಟ್ ಅಂತಂದ್ರೆ ಕೋಆರ್ಡಿನೇಷನ್ ನಂಬರ್ ಏನಾಗಿರುತ್ತೆ, ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್ ಎಲ್ಲ ಕೊಡ್ತೀನಿ ನೆಕ್ಸ್ಟ್. ಕೋಆರ್ಡಿನೇಷನ್ ನಂಬರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇದರಲ್ಲಿ ಕೋಆರ್ಡಿನೇಷನ್ ನಂಬರ್ ಏನಾಗುತ್ತೆ, ಇದರಲ್ಲಿ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಐದನೇ ಪಾಯಿಂಟ್. ಸೊ ಕೋಆರ್ಡಿನೇಷನ್ ನಂಬರ್ ಜಾಸ್ತಿ ಆದ್ರೆ ಎಲೆಕ್ಟ್ರಾನ್ ಕೌಂಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇದರಲ್ಲಿ ಎಲೆಕ್ಟ್ರಾನ್ ಕೌಂಟ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಇಷ್ಟೇ, ಇದು ಡಿಫ್ರೆನ್ಸ್ ಬಿಟ್ವೀನ್. ಗೊತ್ತಾಯ್ತಾ? ಅಷ್ಟೇ. ಅದು ನಮಗೆ ಕ್ವಶನ್ ಯಾವ್ದ್ರ ಮೇಲೆ ಕೇಳಿದ್ದಾರೆ ಅಂದ್ರೆ ಈ ಪಾಯಿಂಟ್ ಮೇಲೆ ನಮಗೆ ಕ್ವಶನ್ ಕೇಳಿದ್ದಾರೆ. ಅಂದ್ರೆ ಆ ಮೆಟಲ್ದು ಯಾವ ಒಂದು ಸ್ಟೆಪ್ ನ ಫಾಲೋ ಮಾಡುತ್ತೆ, ಅಂದ್ರೆ ರಿಡಕ್ಟಿವ್ ಆಕ್ಸಿಡೇಟಿವ್ ಅಡಿಷನ್, ರಿಡಕ್ಟಿವ್ ಎಲಿಮಿನೇಷನ್. ಇವೆರಡರಲ್ಲಿ ಮೆಟಲ್ದು ಸೆಂಟರ್ ಡಿಫಿಷಿಯಂಟ್ ಇರುತ್ತೆ, ರಿಚ್ ಇರುತ್ತೆ ಅಂತ ಕೇಳಿದ್ರೆ. ಅಂದ್ರೆ ಆಕ್ಸಿಡೇಟಿವ್ ಅಡಿಷನ್ ಅಲ್ಲಿ ರಿಚ್ ಇರುತ್ತೆ, ರಿಡಕ್ಟಿವ್ ಎಲಿಮಿನೇಷನ್ ಅಲ್ಲಿ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಇರುತ್ತೆ. ಸೊ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಎಕ್ಸಾಂಪಲ್ ಪೆಲೇಡಿಯಂ. ಇದಕ್ಕೆ PPH3 ಟ್ವೈಸ್. ಇದಕ್ಕೆ ನಾವು CH3 ಅಂದ್ರೆ ಮೀಥೈಲ್ ಅಯೋಡೈಡ್ ನ ಹಾಕಿದ್ರೆ ಏನ್ ಬರುತ್ತೆ ಪ್ರಾಡಕ್ಟ್? ಪೆಲೇಡಿಯಂ PPH3 ಟ್ವೈಸ್. ಇಲ್ಲಿಗೆ CH3 ಗ್ರೂಪ್ ಅಟ್ಯಾಕ್ ಆಗುತ್ತೆ, ಇಲ್ಲಿಗೆ ಅಯೋಡಿನ್ ಗ್ರೂಪ್ ಅಟ್ಯಾಕ್ ಆಗುತ್ತೆ. ಸರಿನಾ? ಇಲ್ಲಿ ಏನಾಯ್ತು, ಎರಡು ಕಾಂಪೌಂಡ್ ಎಕ್ಸ್ಟ್ರಾ ಅದು, ಅಂದ್ರೆ CH3 ಗ್ರೂಪ್ ಒಂದು, ಅಯೋಡಿನ್ ಗ್ರೂಪ್. ಅದರಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ, +2 ಆಗುತ್ತೆ. ಯಾಕೆಂದ್ರೆ ಎರಡು ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ಳುತ್ತೆ. ಅಂದ್ರೆ CH3 ಗೆ 1 ಎಲೆಕ್ಟ್ರಾನ್ ಕೊಡುತ್ತೆ, ಅಯೋಡಿನ್ 1 ಎಲೆಕ್ಟ್ರಾನ್ ಕೊಡುತ್ತೆ. ಅಲ್ಲಿಗೆ ಎಷ್ಟು ಎಲೆಕ್ಟ್ರಾನ್? 2 ಎಲೆಕ್ಟ್ರಾನ್ ಕೊಟ್ಟರೆ ಎಷ್ಟು ಬರುತ್ತೆ ಚಾರ್ಜ್? +2 ಬರುತ್ತೆ ಚಾರ್ಜ್ ಅಂತ. ಅದೇ ಇದರಲ್ಲಿ
ಇದರಲ್ಲಿ +2 ಐತೆ ಚಾರ್ಜ್, +2 ಆಯ್ತಾ. ಈ ಕಡೆ ಪ್ರಾಡಕ್ಟ್ ಅಲ್ಲಿ ಇದಕ್ಕೆ ಈಟ್ ಕೊಟ್ಟಾಗ ಈ ಬಾಂಡ್ನ ಬ್ರೇಕ್ ಮಾಡ್ಕೊಳುತ್ತೆ. ಯಾವ ಒಂದು ಬಾಂಡ್ನ ಅಂತಂದ್ರೆ ಈ ಬಾಂಡ್ನ ಬ್ರೇಕ್ ಮಾಡ್ಕೊಳುತ್ತೆ ಮತ್ತೆ ಈ ಬಾಂಡ್ನ ಬ್ರೇಕ್ ಮಾಡುತ್ತೆ. 2 ಎಲೆಕ್ಟ್ರಾನ್ ಲಾಸ್ ಆಗಿತ್ತು, ಮತ್ತೆ ಏನಾಗುತ್ತೆ 2 ಎಲೆಕ್ಟ್ರಾನ್ ಗೇನ್ ಆಗುತ್ತೆ. 2 ಎಲೆಕ್ಟ್ರಾನ್ ಗೇನ್ ಆದ್ಮೇಲೆ ಅದು ಚಾರ್ಜ್ ಏನಾಗುತ್ತೆ, ನ್ಯೂಟ್ರಲ್ ಆಗುತ್ತೆ. ಏನ್ ಬರುತ್ತೆ, L2 PD ಏನಾಯ್ತು 0 ಆಯ್ತಾ, ಪ್ಲಸ್ ಏನಾಯ್ತು ಫೀನೇಲ್ ಗ್ರೂಪ್ ಮೇಲೆ ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗುತ್ತೆ. ಇಷ್ಟೇ ಪ್ರಾಡಕ್ಟ್. ಇದು ಪ್ರಾಡಕ್ಟ್ ಅಂದ್ರೆ ನಾನು ಏನಂತ ಹೇಳಿದೆ, ಫಸ್ಟಿಗೆ ಎಲೆಕ್ಟ್ರಾನ್ ರಿಚ್ ಇರುತ್ತೆ. ಇದು ಎಲೆಕ್ಟ್ರಾನ್ ರಿಚ್ ಇರೋದ್ರಿಂದ ಎಲೆಕ್ಟ್ರಾನ್ ರಿಚ್ ಇರುತ್ತೆ. ಎಲೆಕ್ಟ್ರಾನ್ ರಿಚ್ ಇರೋದ್ರಿಂದ ಏನ್ ಮಾಡುತ್ತೆ, 2 ಎಲೆಕ್ಟ್ರಾನ್ ನ ಈ CH3 ಗ್ರೂಪಿಗೆ ಮತ್ತೆ ಅಯೋಡಿನ್ ಗ್ರೂಪಿಗೆ ಕೊಟ್ಟಾಗ 2 ಎಲೆಕ್ಟ್ರಾನ್ ಕೊಟ್ಟಿರೋದಕ್ಕೆ ಏನ್ ಬಂತು, +2 ಚಾರ್ಜ್ ಬಂತು. ಅಂದ್ರೆ ಇಲ್ಲಿ ಏನಾಯ್ತು, ಆಕ್ಸಿಡೇಷನ್ ಸ್ಟೇಟ್ ಏನಾಯ್ತು, ಇನ್ಕ್ರೀಸ್ ಆಯ್ತು. ಇಲ್ಲಿ ಏನಾಯ್ತು, ಆಕ್ಸಿಡೇಷನ್ ಸ್ಟೇಟ್ +2 ಇದೇನಾಯ್ತು +0 ಆಗಿದೆ. ಇಲ್ಲಿ +2 ಐತೆ. ಇಲ್ಲೇನಾಯ್ತು, ಆಕ್ಸಿಡೇಷನ್ ಸ್ಟೇಟ್ ಏನಾಯ್ತು, ಇಲ್ಲಿ ಲೋ ಆಯ್ತು. ಸರಿನಾ. ಏನಂತ ಹೇಳಿ ನಾನು ಏನಂತ ಹೇಳಿದೆ, ಮೆಟಲ್ದ ಆಕ್ಸಿಡೇಷನ್ ಸ್ಟೇಟ್ ಐ ಆಗುತ್ತೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಮೆಟಲ್ದ ಆಕ್ಸಿಡೇಷನ್ ಸ್ಟೇಟ್ ಇಲ್ಲಿ 0 ಆಯ್ತು, ಇಲ್ಲೇನಾಯ್ತು +2 ಆಯ್ತು. ಸರಿನಾ. ಇಲ್ಲಿ ಏನಂತ ಹೇಳಿದೆ, ಮೆಟಲ್ದ ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ, ಲೋ ಆಗುತ್ತೆ ಅಂತ ಹೇಳಿದ್ದೆ. ಲೋ ಹೆಂಗಾಯ್ತು ಅಂದ್ರೆ ಇಲ್ಲಿ +2 ಇತ್ತು, +2 ಇದ್ದಿದ್ದು ಇಲ್ಲೇನಾಯ್ತು 0 ಆಯ್ತು. ಸರಿನಾ. ಮತ್ತೆ ಇನ್ನೊಂದು ಕೋಆರ್ಡಿನೇಷನ್ ನಂಬರ್ ಇನ್ಕ್ರೀಸ್ ಆಗುತ್ತೆ, ಇಲ್ಲಿ ಕೋಆರ್ಡಿನೇಷನ್ ನಂಬರ್ ಡಿಕ್ರೀಸ್ ಆಗುತ್ತೆ. ಹೆಂಗೆ ಅಂದ್ರೆ ಕೋಆರ್ಡಿನೇಷನ್ ನಂಬರ್ ಇಲ್ಲಿ ಎಷ್ಟಿತ್ತು, ಇಲ್ಲಿ ಕೋಆರ್ಡಿನೇಷನ್ ನಂಬರ್ ಎಷ್ಟಿತ್ತು 2 ಇತ್ತು, ಇಲ್ಲಿ ಕೋಆರ್ಡಿನೇಷನ್ ನಂಬರ್ ಎಷ್ಟೈತೆ 4 ಐತೆ. ಇಲ್ಲಿ ಕೋಆರ್ಡಿನೇಷನ್ ನಂಬರ್ ಎಷ್ಟೈತೆ 4 ಇತ್ತು, ಇಲ್ಲಿ ಕೋಆರ್ಡಿನೇಷನ್ ನಂಬರ್ ಎಷ್ಟೈತೆ, ಇಲ್ಲಿ ಕೋಆರ್ಡಿನೇಷನ್ ನಂಬರ್ 2 ಐತೆ. ಅಂದ್ರೆ ಅಲ್ಲಿ ಇದು ಪಾಯಿಂಟ್ ಅಕ್ಸೆಪ್ಟ್ ಆಯ್ತಾ. ಕೋಆರ್ಡಿನೇಷನ್ ನಂಬರ್ ಇನ್ಕ್ರೀಸ್ ಆಯ್ತು, ಇಲ್ಲಿ ಕೋಆರ್ಡಿನೇಷನ್ ನಂಬರ್ ಡಿಕ್ರೀಸ್ ಆಯ್ತು. ಇನ್ನೊಂದು ಎಲೆಕ್ಟ್ರಾನ್ ಕೌಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ, ಇಲ್ಲಿ ಎಲೆಕ್ಟ್ರಾನ್ ಕೌಂಟ್ ಡಿಕ್ರೀಸ್ ಆಗುತ್ತೆ. ಹೆಂಗೆ ಡಿಕ್ರೀಸ್ ಆಗುತ್ತೆ ಅಂತಂದ್ರೆ, ಇದು ಟೋಟಲ್ ಎಲೆಕ್ಟ್ರಾನ್ ಕೌಂಟ್ ಎಷ್ಟು ಬರುತ್ತೆ, ಇದ್ರದ್ದು ಟೋಟಲ್ ಎಲೆಕ್ಟ್ರಾನ್ ಕೌಂಟ್ 16 ಎಲೆಕ್ಟ್ರಾನ್ ಇರುತ್ತೆ. ಈಗ ಇದರಷ್ಟೇ ಕಾಂಪೌಂಡಿಂಗ್ ಮಾಡಿದಾಗ 14 ಎಲೆಕ್ಟ್ರಾನ್ ಬಂತು, ಅಂದ್ರೆ ಎಲೆಕ್ಟ್ರಾನ್ ಕೌಂಟ್ ಏನಾಯ್ತು, ಡಿಕ್ರೀಸ್ ಆಯ್ತು. ಸೊ ಇದಿಷ್ಟು ಕ್ವಶನ್. ಅಂದ್ರೆ ಈ ಕ್ವಶನ್ಗೆ ಮೇನ್ ಆಗಿ ಕೇಳಿರೋದು ಒಂದು ಪಾಯಿಂಟ್ ಮೇಲೆ, ಏನಂತ, ಎಲೆಕ್ಟ್ರಾನ್ ರಿಚ್ ಆಯ್ತು, ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಆಯ್ತು. ಇದು ಪಾಯಿಂಟ್ ಮೇಲೆ ನಮ್ಗೆ ಕ್ವಶನ್ ಬಂದೈತೆ ಏನದು ಆಯ್ತು ಅಂತ. ಆದ್ರೆ ಅದೇ ಟೈಪ್ ನಮಗೆ ಕೇಳ್ಬೋದು, ಆಕ್ಸಿಡೇಷನ್ ಸ್ಟೇಟ್ ಸ್ಟಾರ್ಟಿಂಗ್ ಮೆಟೀರಿಯಲ್ ಇಲ್ಲಿ ಲೋ ಆಕ್ಸಿಡೇಷನ್ ಸ್ಟೇಟ್ ಇರುತ್ತಾ ಹೈ ಇರುತ್ತಾ ಅಂತಂದು. ಇದರಲ್ಲಿ ಹೈ ಇರುತ್ತೆ ಆಕ್ಸಿಡೇಷನ್ ಸ್ಟೇಟ್, ಇದರಲ್ಲಿ ಲೋ ಇರುತ್ತೆ. ಇನ್ನೊಂದು ಪ್ರಾಡಕ್ಟ್ ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಏನಾಗಿರುತ್ತೆ ಅಂತ ಕೇಳೋದು. ಪ್ರಾಡಕ್ಟ್ ಅಲ್ಲಿ ಏನಾಗಿರುತ್ತೆ, ಆಕ್ಸಿಡೇಷನ್ ಸ್ಟೇಟ್ ಹೈ ಇರುತ್ತೆ, ಇದರಲ್ಲಿ ಪ್ರಾಡಕ್ಟ್ ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಲೋ ಇರುತ್ತೆ. ಮತ್ತೆ ಕೋಆರ್ಡಿನೇಷನ್ ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ, ಮತ್ತೆ ಎಲೆಕ್ಟ್ರಾನ್ ಕೌಂಟ್ ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ ಅಂತ ಸಹಿತ ಕ್ವಶನ್ ಅರೈಸ್ ಮಾಡ್ಬೋದು. CSIR ನೆಟ್ ಅಲ್ಲಿ ಯಾವ ತರ ಕ್ವಶನ್ ಕೇಳ್ತಾರೆ ಅಂತ ಹೇಳಕ್ಕಾಗಲ್ಲ. ದ ಕ್ವಶನ್ ಇಸ್ ಮೋರ್ ಇಂಪಾರ್ಟೆಂಟ್. We have to read all the topics, clear the topics. All the topics are important in the exam. We have to read. ನಿಮ್ಗೆ ಏನಾದರೂ ಡೌಟ್ ಇದ್ರೆ, ಕೆಮಿಸ್ಟ್ರಿಯಲ್ಲಿ ಏನಾದರೂ ಒಟ್ಟು ಡೌಟ್ ಇದ್ರೆ ಈ ನಂಬರ್ಗೆ ಚಾಟ್ ಮಾಡಿ, 9591072394. ದಿಸ್ ಇಸ್ ಮೈ ನಂಬರ್. ಯು ಹ್ಯಾವ್ ಟು ಚಾಟ್ ಇನ್ ವಾಟ್ಸಪ್, ಡೋಂಟ್ ಕಾಲ್ ಮೀ.